ಪರಮೇಶ್ವರ್ ಅವರು ಬಂದಿದ್ದಾರೆ ಈಗ ವಿಧಾನಸೌಧಕ್ಕೆ. ಆರೋಗ್ಯ ಸರಿ ಇರಲಿಲ್ಲ. ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬರೋದಕ್ಕೂ ಮೊದಲು ಪರಮೇಶ್ವರ್ ಅವರನ್ನ ಭೇಟಿಯಾಗೇ ಬಂದಿದ್ರು. ಮಧ್ಯಾಹ್ನದ ಮೇಲೆ ಬಂದು ವೋಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಬಂದಿದ್ದಾರೆ. ಅವರೊಬ್ಬರೇ ಈಗ ಬಾಕಿ ಉಳಿದಿರೋದು. ಪರಮೇಶ್ವರ್ ಅವರು ಮತದಾನ ಮಾಡಿದ್ರೆ ಅಲ್ಲಿಗೆ ಮತದಾನದ ಪ್ರಕ್ರಿಯೆ ಏನಿದೆ ಅದು ಪೂರ್ಣ ಆಗುತ್ತೆ. ಆಲ್ರೆಡಿ ಬಿಜೆಪಿ ಜೆಡಿಎಸ್ನ ಶಾಸಕರು ಮತದಾನ ಮುಗಿಸಿದ್ದಾರೆ. ಕಾಂಗ್ರೆಸ್ನಿಂದ ಪರಮೇಶ್ವರ್ ಅವರೊಬ್ಬರು ಬಾಕಿ ಇದ್ರು. ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ಬಂದು ವೋಟಿಂಗ್ ಮಾಡಿದ್ದಾರೆ. 4 ಗಂಟೆ ತನಕ ಮತದಾನ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಎಲ್ಲರದು ಮತದಾನ ಪೂರ್ಣ ಆಗಿದೆ. ಪರಮೇಶ್ವರ್ ಅವರು ಮಾತ್ರ ಉಳ್ಕೊಂಡಿದ್ರು. ಈಗ ಅವರು ಬಂದಿದ್ದಾರೆ ವಿಧಾನಸೌಧಕ್ಕೆ. ಇನ್ನೊಂದು 5 ನಿಮಿಷದಲ್ಲಿ ಅವರ ಮತದಾನ ಪ್ರಕ್ರಿಯೆ ಕೂಡ ಪೂರ್ಣ ಆಗುತ್ತೆ. ಮನೆಯಿಂದ ವಿಧಾನಸೌಧಕ್ಕೆ ಬಂದಿದ್ದಾರೆ ಡಿಸಿಎಂ ಜಿ ಪರಮೇಶ್ವರ್. ಪರಿಷತ್ ಚುನಾವಣೆಯ ಮತದಾನಕ್ಕಾಗಿ ಬಂದಿದ್ದಾರೆ ವಿಧಾನಸೌಧಕ್ಕೆ. ಮನೆಯಿಂದ ವಿಧಾನಸೌಧಕ್ಕೆ ಬಂದಿಳಿದಿದ್ದಾರೆ ಈಗ ಡಿಸಿಎಂ ಪರಮೇಶ್ವರ್ ಅವರು. ಬೆಳಗ್ಗೆ 9 ಗಂಟೆಯಿಂದ ಮತದಾನ ನಡೀತಾ ಇದೆ. ಎಲ್ಲರೂ ಮತದಾನದ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ. ಪರಮೇಶ್ವರ್ ಅವರು ಈಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ಮತದಾನದ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದಕ್ಕೆ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಇದ್ದಂತಹ ಕೊರತೆಯನ್ನ ಕೂಡ ನಿಭಾಯಿಸಿದೆ. ಆದ್ರೆ ಏನಾಗುತ್ತೆ ಅನ್ನೋದು ಫಲಿತಾಂಶದಲ್ಲಿ ಗೊತ್ತಾಗುತ್ತೆ. ಯತ್ನಾಳ ಮತ ಅಸಿಂಧುಗೆ ಚುನಾವಣಾಧಿಕಾರಿಗೆ ಕಾಂಗ್ರೆಸ್ ದೂರನ್ನ ಕೊಟ್ಟಿತ್ತು. ಯಾಕಂದ್ರೆ ಯತ್ನಾಳ್ ಬಹಿರಂಗ ಪತ್ರ ಬರೆದು ಬಿಜೆಪಿ ಅಭ್ಯರ್ಥಿ ಪರ ಮತ ಹಾಕ್ತೀನಿ ಅಂತ ಪತ್ರದಲ್ಲಿ ಬರೆದಿದ್ರು. ರಹಸ್ಯ ಮತದಾನದ ಬಗ್ಗೆ ಬಹಿರಂಗ ಪತ್ರ ಬರೆದಿದ್ದು ಅವರಿಗೆ ಅವರ ಮತ ಏನಿದೆ ಅದನ್ನ ಅಸಿಂಧುಗೊಳಿಸಬೇಕು ಅಂತ ಕಾಂಗ್ರೆಸ್ ದೂರು ಕೊಟ್ಟಿತ್ತು. ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಪರ ನಾನು ಮತ ಹಾಕ್ತೀನಿ ಅಂತ ಶಾಸಕ ಯತ್ನಾಳ್ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ಗೆ ಪತ್ರ ಬರೆದು ತಿಳಿಸಿದ್ರು. ಬಿಜೆಪಿಯಿಂದ ಉಚ್ಚಾಟನೆಯಾಗಿದ್ರು. ಬಿಜೆಪಿಗೆ ಮತ ಅಂತ ಹೇಳಿದ್ರು ಯತ್ನಾಳ್. ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕ್ತೀನಿ ಅಂತ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಯತ್ನಾಳ್ ಮತವನ್ನ ಅಸಿಂಧುಗೊಳಿಸಬೇಕು ಅಂತ ಉಗ್ರಪ್ಪ ಅವರು ದೂರು ಕೊಟ್ಟಿದ್ರು. ವಿಧಾನಸಭಾ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರು. ಯಾರು ಅಮಾನತುಗೊಂಡಿರುವಂಥ ಯತ್ನಾಳ್ರವರು ನಿನ್ನೆ ಅಂದರೆ 17ನೇ ತಾರೀಕು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು ಬಿಜೆಪಿಯ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿರುವಂಥ ಕೌಟುಂಬಿಕ ರಾಜಕಾರಣ ಇನ್ನಿತರ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಬಿಜೆಪಿಯ ಅಭ್ಯರ್ಥಿ ಆಗಿರುವಂಥ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೀನಿ ಅನ್ನೋದನ್ನು ಪತ್ರ ಬರೆದಿದ್ದಾರೆ. ಸೊ ಆ ಪತ್ರವನ್ನು ನಮಗೆ ಆಮೇಲೆ ಆ ಪತ್ರವನ್ನು ನಮ್ಮಗಳಿಗೆ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಎಲೆಕ್ಷನ್ ನಡೀತಕ್ಕಂಥ ಆ ಪ್ರೆಮಸಿಸ್ಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಪತ್ರ ತೋರಿಸಿ ಕೇಳಿದ್ವಿ, ನೀವು ಈ ರೀತಿ ಪತ್ರ ಬರೆದಿದ್ದೀರಿ ಏನು ಅಂತ ಹೇಳಿದ್ರೆ ಅವರು ಬಿ ಜೆ ಪಿನವರು ಕಳ್ಳರಿದ್ದಾರೆ, ಅವರು ಬಳಸಿದಂಥ ಪದ ರೆಕಾರ್ಡ್ ಆಗಿದೆ, ಅವರು ಕಳ್ಳರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ನಾನೇನಾದರೂ ಆ ರೀತಿಯ ಪತ್ರ ಬರೀತಾ ಇದ್ದರೆ ನಾನು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದೀನಿ ಅಂಥೇಳಿ ಭಾವಿಸ್ತಾರೆ, ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ, ಆ ಪತ್ರ ಬರೆದಿರೋದು ನಿಜ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ರೆಕಾರ್ಡು ಸಹ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನು ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿದ್ದಾರೆ, ಆ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ವಿ. ಸೊ ರೂಲ್ 39 ಆಫ್ ಕಾಂಡಕ್ಟ್ ಆಫ್ ಎಲೆಕ್ಷನ್ಸ್ ರೂಲ್ಸ್ 1961 ಪ್ರಕಾರ ಸೊ ಯಾವ ಅಬ್ಜೆಕ್ಷನ್ಸ್ ಸೊ ರೂಲ್ಸಲ್ಲಿ ರೂಲ್ಸ್ 39 ಅದರಲ್ಲಿ ರೈಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಏನಿವೆ ಇದರಲ್ಲಿ ಸ್ಪಷ್ಟ ಇದೆ. ಮೊದಲನೆಯದು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಯತ್ನಾಳ್ರವರು ಈ ಒಂದು ಚುನಾವಣಾ ಕಾಯ್ದೆಯ ಅನೇಕ ಕಲಂಗಳನ್ನು ಇವತ್ತು ವೈಲೇಟ್ ಮಾಡಿದ್ದಾರೆ. ಸೊ ಇವರಿಗೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಆ ಮತದಾರರಿಗೆ ಸಂವಿಧಾನದ ಮೇಲೆ ಚುನಾವಣಾ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು ಇದರಲ್ಲಿ ಸ್ಪಷ್ಟ ಇದೆ. ಯಾರು ಅಮಾನತುಗೊಂಡಿರುವಂಥ ಯತ್ನಾಳ್ರವರು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.